ನಮ್ಮ ಒಟ್ಟು ಈ ಒಂದು ಹೊಸ ರಸ್ತೆ ಮಾಡುವಂಥದ್ದು ಮತ್ತು ಈ ಕಟ್ಟಡ ಅನೇಕ ಕಟ್ಟಡಗಳನ್ನು ತೆರವುಗೊಳಿಸಿದ ಬಗ್ಗೆ ಭಕ್ತರ ಹತ್ರ ತುಂಬ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ನಮ್ಮ ಪ್ರಮುಖ ಉದ್ದೇಶ ಏನಂತ ಕೇಳಿದ್ರೆ ಇಲ್ಲಿ ಪಾವಿತ್ರ್ಯತೆಗೆ ಮತ್ತು ನಂಬಿಕೆಗೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಮಾಡೋದು 100% ಕಾಯವಾಚ ಮಾಡೋದು ನಿಮ್ಮ ದೇವಸ್ಥಾನದ ಜೊತೆ ಇರ್ತೇವೆ. ಅಥವಾ ಯಾರಿಗೋ ರಸ್ತೆ ಹೋಗೋದಕ್ಕೆ ಈಗಲೂ ನಾವು ಯಾರೋ ಅಡ್ಡಿ ಮಾಡುವಂಥ ವಿಷಯಗಳಿಲ್ಲ. ಆದರೆ ಹೊಸ ಒಂದು ಕಾರ್ಯದ ಕೆಲಸ ಮಾಡಿದಾಗ ಅದು ಜನರ ಗೊಂದಲಗಳನ್ನು ಭಕ್ತರ ಗೊಂದಲಗಳನ್ನು ಸರಿ ಮಾಡಿಕೊಂಡು ಮುಂದುವರಿಸುವಂಥದ್ದು ಸೂಕ್ತ ಇರ್ತದೆ. ಯಾಕಂದರೆ ಅತ್ಯಂತ ಪವಿತ್ರವಾಗಿ ಹೇಳುವಂಥದ್ದಲ್ಲ, ಸೀಮಾಧಿಪತಿ ಮಾಲಿಂಗೇಶ್ವರನ ವಿವಾದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆ ವಿವಾದ ಆಗದ ರೀತಿಯಲ್ಲಿ ಮಾಡಬೇಕಾಗಿದ್ದ ಕರ್ತವ್ಯ ಜವಾಬ್ದಾರಿ ನಿಮ್ಮದು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಿಮಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಯಾವುದೇ ವಿವಾದಗಳಿಲ್ಲದೆ ಇದನ್ನು ಕೆಲಸಗಳಾಗಬೇಕು ಅಂತ ಯಾರಿಗೂ ಕೂಡ, ಈಗ ನಾವು ಯಾರಿಗೂ ವಿರೋಧ ಇಲ್ಲ, ಮನೆಯವರಿಗೂ ವಿರೋಧ ಇಲ್ಲ, ನಿಮಗೂ ಅಂದರೆ ವ್ಯವಸ್ಥಾಪನೆ ಇದಕ್ಕೂ ಇಲ್ಲ, ಅಭಿವೃದ್ಧಿಗೂ ವಿರೋಧ ಇಲ್ಲ, ಯಾವುದಕ್ಕೂ ಇಲ್ಲ. ಆದರೆ ಇದರಲ್ಲಿ ನಮ್ಮ ಮನವಿಗಳಲ್ಲಿ ಕೆಲವು ಬೇಡಿಕೆಗಳುಂಟು. ಅದರಲ್ಲಿ ಏನಂದರೆ ಏನು ನಮ್ಮ ಪಾವಿತ್ರ್ಯತೆ, ದೇವಸ್ಥಾನದ ಪಾವಿತ್ರ್ಯತೆ ಮತ್ತು ನಂಬಿಕೆಗಳಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ, ಮತ್ತು ಎಲ್ಲವೂ ಕೂಡ ನಾಳೆ ಅದು ಹಾಗೆ ಆಗಬಾರ್ದಿತ್ತು ಅಂತ ಬರಬಾರ್ದು ಎಲ್ಲಿಯೂ ಕೂಡ, ಮುಂದಕ್ಕೂ ಕೂಡ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಮಾಡಬೇಕು. ಆಯಿತು ಮನವಿ ಆಯಿತು, ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸಭೆ ಕರೆದು ಅದನ್ನು ನಿರ್ಣಯ ಹೇಗೆ ಬೇಕು ಅದನ್ನು ನಮ್ಮ ಸಮಿತಿಯ ಸದಸ್ಯರೊಂದಿಗೆ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೇವೆ. ಮತ್ತು ಈ ರೀತಿ ದೊಡ್ಡ ಒಂದು ಇದು ಮಾಡಿದಾಗ ಒಂದಷ್ಟು ಭಕ್ತಾದಿಗಳ ಸಲಹೆಗಳನ್ನು ತಗೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನೀವು ಮಾಡೋದಕ್ಕೆ ನಾನು ಹೇಳಿದ್ದಲ್ಲ, ಒಳ್ಳೆ ಕೆಲಸ ಮಾಡೋದಕ್ಕೆ ಅಂದರೆ ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ನೀವು ಮಾಡಲಿಕ್ಕೆ ಬಂದದ್ದು, ಆದರೆ ಅದು ಜನರಿಗೆ ಅಹಿತ ಆಗಬಾರ್ದು ಅಂತ ಬಂತು. ನಮ್ಮದು ರಸ್ತೆಯದ್ದು ಬಗ್ಗೆ ಮಾತ್ರ ಅಲ್ಲ, ಗುಡಿಗಳದ್ದು ಅದೆಲ್ಲ ನಮ್ಮದು ಅದರಲ್ಲಿ ಬೇಡಿಕೆಗಳು ಉಂಟು ಪರಿಗಣಿಸ್ತೇವೆ. ನಾಗನದ್ದು ಉಂಟು, ನವಗ್ರಹದ್ದು ಉಂಟು, ಅಯ್ಯಪ್ಪನದ್ದು ಉಂಟು, ಎಲ್ಲವನ್ನು ಪರಿಗಣಿಸಬೇಕು. ಆಯ್ತು, ಧನ್ಯವಾದ. ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರ್ತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭ ಒಂದಷ್ಟು ಸಂಶಯಗಳಿಗೆ ಮತ್ತು ಭಕ್ತರ ಗೊಂದಲಗಳಿಗೆ ಕಾರಣ ಆಗಿರತಕ್ಕಂಥ ವಿಚಾರಗಳನ್ನು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡೋದಕ್ಕೋಸ್ಕರ ಇವತ್ತು ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ನಮ್ಮ ಪತ್ರಿಕೆಗಳಲ್ಲಿ ಇವತ್ತು ಕಾಣಸಿಕ್ಕಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 30 ಫೀಟು, ಕೆಲವೊಂದು ಕಡೆ 16 ಮೀಟರ್ ಅಂದರೆ 50 ಫೀಟಿನ ಅಗಲದ ರಸ್ತೆ ಮಾಲಿಂಗೇಶ್ವರ ದೇವಸ್ಥಾನದ ಹಿಂದಿನ ಗಣೇಶ ಪ್ರಸಾದ್ ಹೋಟೆಲಿಂದ ಸ್ಮಶಾನದ ಗೇಟಿನ ತನಕ ಒಂದು ನೂತನ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳುವಂಥ ಒಂದು ಸುದ್ದಿಗಳು ಇವತ್ತು ಬಹಳ ವೇಗದಲ್ಲಿ ಹರಡ್ತಾ ಇದೆ. ನಾವು ಯಾವತ್ತೂ ಅಭಿವೃದ್ಧಿ ಕಾರ್ಯಗಳಿಗೆ, ದೇವಳದ ನಿತ್ಯ ನೈಮಿಕ ಕಾರ್ಯಗಳಿಗೆ 100ಕ್ಕೆ 100 ಅಡ್ಡಿ ಮಾಡುವವರಲ್ಲ. ಯಾಕೆಂತ ಕೇಳಿದರೆ ನಾವು ನಮ್ಮ ಹಿರಿಯರಿಂದ ನಂಬಿಕೊಂಡು ಬಂದಿರತಕ್ಕಂಥ ಸೀಮಾಧಿಪತಿ ಆಗಿರ್ತಕ್ಕಂಥ ಮಾಲಿಂಗೇಶ್ವರನ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ಭಕ್ತರ ನಂಬಿಕೆಗಳಿಗೆ ಯಾವಾಗ ಧಕ್ಕೆ ಬರುತ್ತೆ, ಯಾವಾಗ ತೊಂದರೆ ಆಗುತ್ತೆ, ಅದರ ವಿರುದ್ಧ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು, ಅದರ ವಿರುದ್ಧ ನಾವು ಎಚ್ಚರಿಕೆ ಮಾಡಬೇಕು, ಜಾಗೃತ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಮನವಿಯನ್ನು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಆಗ್ರಹಗಳು ಇಷ್ಟೇ. ಇವತ್ತು ಗಣೇಶ ಪ್ರಸಾದ್ ಹಿಂದಿನ ಹೋಟೆಲ್ ಅಲ್ಲಿಂದ ಇರತಕ್ಕಂಥ ಸಂದರ್ಭ ರಸ್ತೆ ನಿರ್ಮಾಣ ಆದಾಗ ಇಲ್ಲಿಯ ಪವಿತ್ರವಾಗಿರ್ತಕ್ಕಂಥ ಮುತ್ತಿನ ಕೆರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕೆರೆ, ಅಲ್ಲಿಯ ಪಾವಿತ್ರ್ಯತೆಗೆ, ಅಲ್ಲಿ ಇರ್ತಕ್ಕಂಥ ನೀರಿನ ವ್ಯವಸ್ಥೆಗಳಿಗೆ ಏನಾದರೂ ತೊಂದರೆಗಳಾಗತ್ತಾ? ಎರಡನೇದು, ಇವತ್ತು ನಾಗನ ಮೂಲಬಿಂಬ ಮತ್ತು ಅಯ್ಯಪ್ಪನ ಗುಡಿ ತೆಗೆದಿರ್ತಕ್ಕಂಥ ಸಂದರ್ಭ, ಅಯ್ಯಪ್ಪನ ವಿಗ್ರಹ ಈಗಾಗಲೇ ಬಾಲಾಲಯದಲ್ಲಿ ಸ್ಥಾಪನೆ ಆದರೂ ಸಹ ಅದಕ್ಕೆ ಪರ್ಮನೆಂಟ್ ಪೂರ್ತಿಯಾಗಿರ್ತಕ್ಕಂಥ ಕಟ್ಟಡ ಇನ್ನೂ ನಿರ್ಮಾಣ ಆಗಿಲ್ಲ. ಅಲ್ಲೂ ಏನೋ ಗೊಂದಲಗಳಿದೆ ಅಂತ ಹೇಳುವಂಥ ವಿಚಾರಗಳು ಇವತ್ತು ಸಮಾಜದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿಸಿದೆ. ಮೂರನೇದು, ಇವತ್ತು ಹೊಸ ರಸ್ತೆ ನಿರ್ಮಾಣ ಮಾಡೋದಕ್ಕೋಸ್ಕರ ಯಾವುದೇ ಪೂರ್ವಾನುಮತಿ ಇಲ್ಲದೆ ಇಲ್ಲಿರ್ತಕ್ಕಂಥ ನಟರಾಜ ವೇದಿಕೆ ಹಿಂದಿನ ಕಟ್ಟಡಗಳನ್ನು ತೆಗೆದಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ, ಗೊಂದಲಗಳಿಗೆ ಎಡೆ ಮಾಡಿದೆ. ನಾವು ಸಹಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಹೊಸತೊಂದು ನಿರ್ಮಾಣ ಆಗಬೇಕು ಅಂದರೆ ಹಳತನ್ನು ತೆಗೆಯೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಸ್ಪಷ್ಟ ಇರಲಿ. ಆದರೆ ಆ ಹಳದನ್ನು ತೆಗೆಯುವಾಗ ಒಂದು ಕನಿಷ್ಠ ಪಕ್ಷ ಸೌಜನ್ಯ ಪ್ರಕಾರ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಇಲ್ಲಿ ಯಾವ ಕೆಲಸಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲಿ ಒಂದು ಕಟ್ಟಡದ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸ್ವತ್ತು, ಅದರಿಂದ ಬರತಕ್ಕಂಥ ಆದಾಯವನ್ನು ದೇವಸ್ಥಾನಕ್ಕೆ ಸಲ್ಲಿಸಿದಾರ, ಅದನ್ನು PWD ಇಲಾಖೆಯವರ ಮುಖಾಂತರ ಇವತ್ತು ಅದರ ವ್ಯಾಲ್ಯೂಯೇಷನ್ ಮಾಡಿಸಿದಾರ, ಅದನ್ನು ಟೆಂಡರ್ ಕರೆದಿದ್ದಾರ, ಅದರ ಹಣವನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿಸಿದಾರ. ಈ ರೀತಿ ಗೊಂದಲಗಳು, ಈ ರೀತಿಯ ಸಂಶಯಗಳು ಬಹಳ ಜನರಿಗೆ ಬಂದಿರತಕ್ಕಂಥ ಕಾರಣ ಅದರ ಜನರ ಪ್ರತಿನಿಧಿಯಾಗಿ, ಜನರ ಭಾವನೆಗಳ ಪ್ರತೀಕವಾಗಿ ನಾವು ಇವತ್ತು ಈ ಮನವಿಯನ್ನು ಕೊಟ್ಟಿರ್ತಕ್ಕಂಥ. ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ನೀವು ಇವತ್ತು ಹಳೆ ಕಟ್ಟಡವನ್ನು ತೆಗೆದಿರ್ತಕ್ಕಂಥ ಸಂದರ್ಭ
ಯಾವ ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ, ಇದು ಯಾರ್ದೋ ಒಬ್ಬರ ಸೊತ್ತಲ್ಲ, ಇದು ಪಾರದರ್ಶಕತೆ ನಿಯಮವನ್ನು ಅನುಸರಿಸಿ ಈ ಕಟ್ಟಡವನ್ನು ತೆಗೆಯುವಂತಹ ಕೆಲಸವನ್ನು ಮಾಡಿದ್ದೀರಿ. ಅದರ ನಿಜವಾಗಿರ್ತಕ್ಕಂಥ ಸಂಗ್ರಹ, ಅದರಲ್ಲಿ ಬಂದಿರತಕ್ಕಂಥ ಆದಾಯವನ್ನು ಇಲ್ಲಿಗೆ ಸಲ್ಲಿಸಿದ್ರಿ, ಎಷ್ಟು ಬಂದಿದೆ ಇದನ್ನು ಸಮಾಜಕ್ಕೆ ಹೇಳಿ, ಭಕ್ತರಿಗೆ ಹೇಳಿ. ನಾವು ಸುಮ್ಮನೆ ಕೂತ್ಕೊಳ್ತೀವಿ. ಆದರೆ ಇದು ಯಾವುದೂ ಇಲ್ಲದೆ, ಯಾವುದೇ ಒಂದು ಕನಿಷ್ಠ ಬೇಕಾಗಿರ್ತಕ್ಕಂಥ ನಿಯಮವನ್ನು ಅಳವಡಿಸದೆ ಏಕಾಏಕಿ ಈ ರೀತಿ ಮಾಡಿರ್ತಕ್ಕಂಥದ್ದು ಏನು ನಡೀತಾ ಇದೆ ಅಂತ ಗೊಂದಲಗಳು ಸಮಾಜದಲ್ಲಿ ಇವತ್ತು ಮೂಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಮಹಾಲಿಂಗೇಶ್ವರನ ನಾವು ವಿವಾದಕ್ಕೆ ಎಡೆ ಮಾಡುವಂಥ ನಮ್ಮ ಶಕ್ತಿಯೂ ಇಲ್ಲ, ಅದನ್ನು ಮಾಡುವಂಥ ವ್ಯಕ್ತಿಗಳೂ ಅಲ್ಲ. ಆದರೆ ದಯವಿಟ್ಟು ಎಲ್ರಿಗೂ ಹೇಳ್ತೇವೆ, ಮಹಾಲಿಂಗೇಶ್ವರನ ಪತ್ರಿಕೆಗಳಿಗೆ ವಿವಾದಕ್ಕೆ ನಾವು ಯಾರು, ನಾನೂ ಅಲ್ಲ ಇನ್ನೊಬ್ಬರು ಯಾರು ಇದನ್ನು ಮಾಡುವಂಥದ್ದು ಅಗತ್ಯ ಇಲ್ಲ ಅಂತ ಹೇಳುವಂಥ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಆದರೆ ಆಡಳಿತ ಮಂಡಳಿ, ಎಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ಮಾಡದೆ ಏನೇನೋ ಮಾಡಿದ್ರೆ ಈ ರೀತಿಯ ಗೊಂದಲಗಳು ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಅಧ್ಯಕ್ಷರು ಹೇಳಿದ್ದಾರೆ, ಮನವಿಯನ್ನು ಪರಿಗಣಿಸಿ ಅದಕ್ಕೆ ಏನು ಬೇಕಾದ ಕ್ರಮವನ್ನು ಕೈಗೊಳ್ತೇವೆ. ನಾವು ಅವರು ಏನು ಮಾಡ್ತಾರೆ ಅಂತ ಹೇಳೋದನ್ನ ವಾಚ್ ಅಂಡ್ ಸಿ ನೋಡ್ತೀವಿ. ಅದು ಆಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಬೇಕಾಗಿರತಕ್ಕಂಥ ಯೋಜನೆಗಳನ್ನು ಮಾಡ್ತೀವಿ. ಮಹಾಲಿಂಗೇಶ್ವರ ಸ್ವಾಮಿಯ ಈ ಕ್ಷೇತ್ರದ ಅತ್ಯಂತ ಕಾರಣಿಕ ಮತ್ತು ಪುಣ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ, ಯಾವುದೇ ರಾಜಕೀಯದ ಉದ್ದೇಶ ಇಲ್ಲದೆ, ಯಾವುದೂ ಇಲ್ಲದೆ ಕೇವಲ ಭಕ್ತಾದಿಗಳ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಮ್ಮ ಮನವಿ ಏನಂತ ಹೇಳೋದನ್ನು ನಾವು ಅದನ್ನು ವಿಸ್ತಾರವಾಗಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ನಾವು ಕೊಟ್ಟಿದ್ದೇವೆ. ನಮಗೀಗ ರಸ್ತೆ ಬಗ್ಗೆ ಕೇಳಿದ್ರು. ರಸ್ತೆ ಬಗ್ಗೆ ಏನಂತ ಹೇಳಿದರೆ, ನಮ್ಮ ನಿಲುವು ಏನಂತ ಹೇಳಿದರೆ ಸ್ಪಷ್ಟ. ಈ ಸಾರ್ವಜನಿಕ ರಸ್ತೆಯನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಒಂದು ಕಾರಣಿಕದ ಕೆರೆ ಇದೆ. ಪುತ್ತೂರಿಗೆ ಒಂದು ಮುತ್ತಿನ ಪುತ್ತೂರು ಅಂತ ಹೇಳುವ ಹೆಸರು ಬಂದದ್ದೇ ಆ ಕೆರೆಯಿಂದಾಗಿ. ಅಂತಹ ಒಂದು ಪವಿತ್ರ ಕೆರೆಯ ಪಕ್ಕದಲ್ಲೇ ಸಾರ್ವಜನಿಕ ರಸ್ತೆಯನ್ನು ನಿರ್ಮಾಣ ಮಾಡಿ ಅದನ್ನು ಇಡೀ ದೇವಸ್ಥಾನದ ಜಾಗದ ಉದ್ದಕ್ಕೂ ಸಾರ್ವಜನಿಕ ರಸ್ತೆ ಮಾಡುವುದಕ್ಕೆ ನಮ್ಮ ವಿರೋಧ. ಯಾಕೆ ಅಂತ ಹೇಳಿದರೆ, ಅದರಲ್ಲಿ ಇರತಕ್ಕಂಥ ಮುಂದಿನ ಗೊಂದಲಗಳು ಏರ್ಪಾಡಾಗಲಿಕ್ಕೆ ಸಾಧ್ಯತೆಗಳಿವೆ. ಸಾರ್ವಜನಿಕ ರಸ್ತೆಯು ದೇವಸ್ಥಾನದ ಪಕ್ಕದಲ್ಲೇ ಹಾದು ಹೋದರೆ ನಾಳೆ ಎಲ್ಲ ರೀತಿಯ ಗೊಂದಲಗಳಿಗೆ, ಅಂದರೆ ಅನ್ಯಮತ ಇರಬಹುದು ಅಥವಾ ಬೇರೆ ಇನ್ನೇನೋ ಚಟುವಟಿಕೆಗಳಿರಬಹುದು, ಕೆರೆಯ ಪಾವಿತ್ರತೆ ಎಲ್ಲವೂ ಹಾಳಾಗುವಂತಹ ಸಂದರ್ಭ ಬರಬಹುದು ಅಂತ ಹೇಳುವ ಒಂದು ಕಾಳಜಿಯಿಂದ ನಾವು ಇದನ್ನ ಮಾತಾಡ್ತಾ ಇದ್ದೇವೆ. ಇನ್ನೊಂದು, ಈ 24 ಮನೆಗಳಿಗೆ ಏನು ರಸ್ತೆಯ ವಿಚಾರ ಇದೆ, ಅದಕ್ಕೆ ನಮ್ಮದು ಖಂಡಿತವಾಗಿ ವಿರೋಧ ಇಲ್ಲ. ಅವರಿಗೆ ನಾವು ಬೆಂಬಲವಾಗಿ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಮೂಲಭೂತ ಸೌಕರ್ಯ ಕೊಡುವ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ ಯಾವಾಗಲೂ ಬೆಂಬಲದಲ್ಲೇ ಇರ್ತದೆ. ಅವರಿಗೆ ಇನ್ನೊಂದು ರೀತಿಯಲ್ಲಿ ಅದನ್ನು ಕಲ್ಪಿಸಿ ಬೇರೆ ಕಡೆಯಿಂದ ಏನು ಸಂಪರ್ಕ ರಸ್ತೆಯನ್ನು ಕಲ್ಪಿಸಲಿಕ್ಕೆ ನಮ್ಮದು ಸದಾ ಬೆಂಬಲ ಇದೆ. ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಈ ರಸ್ತೆಯ ಬಗ್ಗೆ ದೇವಸ್ಥಾನದ ಆಸ್ತಿ ಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಅದನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದರ ಬಗ್ಗೆ ವ್ಯವಸ್ಥಾಪನಾ ಸಮಿತಿಯ ಏನು ನಿರ್ಣಯಗಳು ಕೈಗೊಂಡಿದ್ದಲ್ಲಿ ಆ ಅಭಿವೃದ್ಧಿಗೆ ನಮ್ಮ ಬೆಂಬಲ ಇದೆ. ಆದರೆ ಬೇಕಾಬಿಟ್ಟಿ ಏನು ನಿರ್ವಹಣೆಗೆ ನಮ್ಮ ವಿರೋಧ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.